ಇನ್ನು ಕೊಲೆ ಆರೋಪಿಗೆ ಶ್ರೀರಂಗಪಟ್ಟಣದ ಕಸಾಪ ಅಧ್ಯಕ್ಷ ಪಟ್ಟ ನೀಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ. ಎಂಬಿ ಕುಮಾರ್ ಅನ್ನೋರಿಗೆ ಅಧ್ಯಕ್ಷ ಪಟ್ಟ ನೀಡಲಾಗಿದೆಯಂತೆ. ನುಡಿ ಜಾತ್ರೆಗೂ ಮುನ್ನವೇ ಸಾಹಿತ್ಯ ಪರಿಷತ್ ಟೀಕೆಗೆ ಗುರಿಯಾಗಿದೆ. ಮಂಡ್ಯದಲ್ಲಿ ಡಿಸೆಂಬರ್ ವೇಳೆಗೆ ನಡೆಯುವಂತಹ 87ನೇ ಸಮ್ಮೇಳನ ಇದು. ಕಾಂಗ್ರೆಸ್ ಶಾಸಕರ ಒತ್ತಡಕ್ಕೆ ಮಣಿದು ಆರೋಪಿಗೆ ಅಧ್ಯಕ್ಷ ಪಟ್ಟ ನೀಡಲಾಯ್ತಾ, ಒಬ್ಬ ರೌಡಿ ಶೀಟರ್ಗೆ ಅಧ್ಯಕ್ಷ ಪಟ್ಟ ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆ. ರೌಡಿ ಶೀಟರ್ ದೀಪು ಕೊಲೆ ಪ್ರಕರಣದ 30ನೇ ಆರೋಪಿ ಈತ. 2015ರ ಜನವರಿ 3ರಂದು ನಡೆದಂತಹ ದೀಪು ಕೊಲೆ ಕೇಸ್ನ ಆರೋಪಿಗೆ ಅಧ್ಯಕ್ಷ ಪಟ್ಟ ಹೇಗೆ ಕೊಟ್ರು? ಶಾಸಕರ ಒತ್ತಡಕ್ಕೆ ಮಣದ ಈ ಪ್ರಶ್ನೆ ಇದೆ. ಜಾಮೀನಿನ ಮೇಲೆ ಹೊರಗಿಡುವಂತ ಕುಮಾರ್ ಈಗ ಕಸಾಪ ಅಧ್ಯಕ್ಷ ಪಟ್ಟ. ಕಾರ್ಯ ಚಟುವಟಿಕೆಗಳು ನಡಿಬೇಕು ಅನ್ನುವಂಥದ್ದು ನಿಬಂಧನೆ ಇದೆ. ಆ ನಿಬಂಧನೆ ವಿರುದ್ಧವಾಗಿ ಯಾವುದೇ ಚಟುವಟಿಕೆಗಳು ಇದ್ರೂ ಸಹಿತ ಅದನ್ನು ಅಮಾನ್ಯ ಮಾಡತಕ್ಕಂಥ ಸಾಮರ್ಥ್ಯವನ್ನು ನಾನು ಹೊಂದಿದ್ದೀನಿ. ಈಗ ತಾನೇ ನನ್ನ ಗಮನಕ್ಕೆ ತಂದಿದ್ದೀರಿ. ಅದನ್ನು ಕಾನೂನಾತ್ಮಕವಾಗಿ ನಿಬಂಧನೆಯ ಪ್ರಕಾರ ಯಾವುದೇ ಹಿಂಜರಿತವಿಲ್ಲದೆ ಕಾರ್ಯವನ್ನು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಇತಿಶ್ರೀಯನ್ನು ಹಾಡ್ತೇವೆ. ಆ ಗಮನಕ್ಕೆ ತಂದಾಗ ನಾನು ಖಂಡಿತವಾಗಿಯೂ ನಿಬಂಧನೆಯ ಅಡಿಯಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ಯಾವುದೇ ಹಿಂಜರಿತವಿಲ್ಲದೆ ನಾನು ಮಾಡ್ತೀನಿ ಅನ್ನೋಂಥ ಜಿಲ್ಲಾ ಅಧ್ಯಕ್ಷರ ಶಿಫಾರಸ್ಸಿನ ಮೇಲೆಗೆ ರಾಜ್ಯದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನು ನಾಮನಿರ್ದೇಶನ ಮಾಡ್ತಾರೆ. ಆ ನಾಮನಿರ್ದೇಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಯಾವ ವರದಿಯನ್ನು ಕೊಡ್ತಾರೆ ಅದನ್ನು ನಾವು ಜಿಲ್ಲಾ ಅಧ್ಯಕ್ಷರ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಅಡಿಯಲ್ಲಿ ಮಾಡ್ತೀವಿ. ನಮಗೆ ಜಿಲ್ಲಾ ಅಧ್ಯಕ್ಷರು ಕೊಡ್ತಿರ್ತಕ್ಕಂತಹ ವರದಿಯಲ್ಲಿ ತಪ್ಪುಗಳಿದೆ ಅಂತಂದರೆ ಖಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಆ ತಪ್ಪುಗಳನ್ನು ತಿದ್ದತಕ್ಕಂಥ ಮತ್ತು ನಮ್ಮ ನಿಬಂಧನೆಗೆ ಅನುಸಾರವಾಗಿ ನಾವು ಕಾರ್ಯವನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಹಿಂಜರಿತವನ್ನು ಮಾಡುವುದಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಜಾಮೀನಿನ ಮೇಲೆ ಹೊರಗಿರುವಂತ ಆರೋಪಿ ಕಸಾಪ ಅಧ್ಯಕ್ಷ ಪಟ್ಟ ಯಾಕೆ ಹೀಗೆ? ಯಾರ ಒತ್ತಡ? ಶ್ರುತಿ, ಮಂಡ್ಯ ಜಿಲ್ಲೆಯಲ್ಲಿ 87ನೇ ನುಡಿ ಜಾತ್ರೆಗೆ ಏನು ಸಿದ್ಧಗೊಳ್ತಾ ಇರುವಂಥದ್ದು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಭಾಗವಾಗಿ ಕೆಲವು ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷರುಗಳನ್ನು ಬದಲಾವಣೆ ಮಾಡಲಾಗಿದೆ. ಆದರೆ ಕನ್ನಡ ಪರಿಷತ್ ಅಧ್ಯಕ್ಷರನ್ನಾಗಿ ಒಬ್ಬ ರೌಡಿ ಶೀಟರ್ಗೆ ಪಟ್ಟವನ್ನು ಕಟ್ಟಲಾಗಿದೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ಮಾಡಬೇಕು ಅಂತಂದರೆ ಅವ್ರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆ ಇರಬೇಕು, ಕವಿಗಳಾಗಿರಬೇಕು, ಸಾಹಿತ್ಯಗಳಾಗಿರಬೇಕು. ಆದರೆ ಒಬ್ಬ ರೌಡಿ ಶೀಟರ್ಗೆ ಈ ರೀತಿ ಒಂದು ಪಟ್ಟವನ್ನು ಕಟ್ಟಿರೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಒಂದು ಹುಟ್ಟಾಕುವಂತೆ ಮಾಡಿರುವಂಥದ್ದು. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾಗಿರುವಂಥ MB ಕುಮಾರ್ ಅನ್ನೋರು ಏನು ಈಗ ಆಯ್ಕೆ ಆಗಿದ್ದಾರೆ. ಅವರು 2015ರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇನ್ನೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೀತಲೇ ಇದೆ. ಅಂಥ ವ್ಯಕ್ತಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗಿದೆ. ಇನ್ನು ಹಿನ್ನೆಲೆಯನ್ನು ಗಮನಿಸಿದ್ರೆ ಈಗ ಆತ ಕಾಂಗ್ರೆಸ್ ಮುಖಂಡನಾಗಿರುವಂಥದ್ದು. ಆತನಿಗೆ ಕಾಂಗ್ರೆಸ್ ಶಾಸಕರಾಗಿರುವಂಥ ರಮೇಶ್ ಬಂಡಿ ಸಿದ್ದೇಗೌಡರ ಶಿಫಾರಸ್ಸಿನಂತೆ ಈಗ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗಿದೆ ಅನ್ನೋ ಒಂದು ವಿಚಾರವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಯಾಕೆಂದರೆ ಅವರ ಶಿಫಾರಸು ಪತ್ರವೂ ಕೂಡ ಲಭ್ಯ ಆಗಿರುವಂಥದ್ದು. ಸಾಕಷ್ಟು ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಏನು ಮಹೇಶ್ ಜೋಶಿ ಅವರು ಈ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಒಂದಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ, ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಪೊರಕಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಸೇರಿದಾಗ್ಲೂ ಕೂಡ ಇಂಥ ಸುದ್ದಿಗಳು ಬರ್ತಾ ಇತ್ತು. ಬುಕ್ ಓದ್ತಾ ಇದ್ದಾರೆ, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಬದಲಾವಣೆ ಅಂತೂ ಕಾಣಲಿಲ್ಲಪ್ಪ. ಜೈಲು ಸಿಬ್ಬಂದಿ ಜೊತೆಗೆ ಕಾಟೇರ ಈಗ ಪಶ್ಚಾತ್ತಾಪದ ಮಾತನಾಡ್ತಿದ್ದಾರಂತೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬಿದ್ದಾನೆ ಎಲ್ಲ ನೋಡ್ತಾ ಇದ್ದಾನೆ. ಹೊರಗಡೆ ಹೋದ ಮೇಲೆ ರೇಣುಕಾ ಕುಟುಂಬ ಭೇಟಿ ಆಗ್ತೀನಿ. ರೇಣುಕಾ ಕುಟುಂಬದ ಬಗ್ಗೆ ಆ ಪತ್ನಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರಂತೆ ದರ್ಶನ್. ಅಂದ್ರೆ ವಿಜಯಲಕ್ಷ್ಮಿಯವರು ಭೇಟಿ ಆದಾಗ ರೇಣುಕಾ ಸ್ವಾಮಿಯವರ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ, ಈ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರ ಸೇರಿದಾಗ್ಲೂ ಕೂಡ ಇಂಥ ಸುದ್ದಿಗಳು ಬರ್ತಾ ಇತ್ತು, ನಿಜಾನಾ? ಪಶ್ಚಾತ್ತಾಪ ಕಾಡ್ತಿದೆಯಾ? ಶ್ರುತಿ, ಈಗ ದರ್ಶನ್ ಅವರು ಕಳೆದ 100 ದಿನಗಳಿಂದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ 80 ದಿನಗಳಿಂದ ಏನು ಜೈಲಲ್ಲಿದ್ದಾರೆ. ಈಗ 80 ದಿನಗಳ ನಂತರ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇವೆ ಅನ್ನುವ ಮಾಹಿತಿಗಳು ಈಗ ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಇಷ್ಟು ದಿನ ಸೈಲೆಂಟ್ ಆಗಿ ಇರ್ತಕ್ಕಂಥ ದರ್ಶನ್ ಅವರು ಈಗ ಒಂದಷ್ಟು ಜೈಲಿನ ಸಿಬ್ಬಂದಿಯ ಜೊತೆ ಮಾತನಾಡ್ತಿದ್ದಾರಂತೆ. ಆಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪಶ್ಚಾತ್ತಾಪದ ನುಡಿಗಳನ್ನು ಕೂಡ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯಿತು, ಆದರೆ ಕೊಲೆ ಮಾಡುವ ಮನಸ್ಸು ನನ್ನದಲ್ಲ ಅನ್ನುವ ಮಾತನ್ನು ಕೂಡ ದರ್ಶನ್ ಅವರು ಹೇಳಿದ್ದಾರಂತೆ. ಅಷ್ಟೇ ಅಲ್ಲದೆ ಪತ್ನಿ ವಿಜಯಲಕ್ಷ್ಮಿಯಿಂದ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದಿದ್ದಾರೆ. ಅವರಿಗಿರ್ತಕ್ಕಂಥ ಕಷ್ಟಗಳಾಗಿರ್ಬೋದು, ಆ ರೇಣುಕಾಸ್ವಾಮಿ ತೀರಿ ಹೋದ ಬಳಿಕ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಾಗೂ ರೇಣುಕಾಸ್ವಾಮಿ ಪತ್ನಿಯ ಬಗ್ಗೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರ ಬಳಿ ಮಾಹಿತಿಯನ್ನು ಕೂಡ ದರ್ಶನ್ ಅವರು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾನು ಜೈಲಿನಿಂದ ಹೊರಗೆ ಹೋದ ಬಳಿಕ ರೇಣುಕಾಸ್ವಾಮಿ ಕುಟುಂಬವನ್ನು ಮೀಟ್ ಮಾಡ್ತೀನಿ, ಕೈಲಾದಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ದರ್ಶನ್ ಅವರು ಜೈಲಿನ ಸಿಬ್ಬಂದಿಯೊಂದಿಗೆ ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇದೀಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಯಾಕಂದರೆ ದರ್ಶನ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿರ್ತಾ ಇದ್ರು, ಈಗ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಈಗ ಆ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ಸು ಕೂಡ ಸಲ್ಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಒಂದನ್ನು ಮೆನ್ಷನ್ ಮಾಡಿದರು. ಏನಂದರೆ ದರ್ಶನ್ ಅವರು ಕೊಲೆಯಾದ ಸ್ಥಳದಲ್ಲಿ ಇರಲಿಲ್ಲ ಅಂತ ಪೊಲೀಸರು ಏನು ಮೆನ್ಷನ್ ಮಾಡಿದ್ರು ಅದು ದರ್ಶನ್ ಅವ್ರಿಗೆ ಪ್ಲಸ್ ಆಗುತ್ತೆ. ಹೀಗಾಗಿ ದರ್ಶನ್ ಅವರು ಸಹಜವಾಗಿ ನಾನು ಕೊಲೆ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಒತ್ತಿ ಜೈಲಿನ ಸಿಬ್ಬಂದಿಯ ಮುಂದೆನೂ ಕೂಡ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ಗೆ ಒಂದರ ಮೇಲೊಂದರಂತೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾನೆ ಇದೆ. ಕಾರಣ ಮಾನದ ಜೊತೆಗೆ ಮನೆಯೂ ಹೋಗುತ್ತಾ ಎಂಬ ಸ್ಥಿತಿ ನಿರ್ಮಾಣಗೊಂಡಿದೆ. ಏನಿದು ಪ್ರಕರಣ, ಯಾವ ಮನೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ವರದಿ ನೋಡಿ. ಉರುಳುತ್ತಾ ದರ್ಶನ್ ತೂಗುದೀಪ ನಿವಾಸ, ಮಾನವೂ ಹೋಯ್ತು ಮನೆಯೂ ಹೋಗುತ್ತಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರ್ತಿದ್ದಂತೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗುತ್ತಿದೆ. ಈಗ RR ನಗರದಲ್ಲಿರುವ ದರ್ಶನ್ ಮನೆ ತೆರವು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ.